ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕಿರದಳ್ಳಿ ತಾಂಡದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಮಲ್ಲಿಕಾರ್ಜುನ ಎನ್ನುವ ಶಿಕ್ಷಕನ ವಿರುದ್ಧ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಮಕ್ಕಳು ಗ್ರಾಮಸ್ಥರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿ ತಪ್ಪು ಮಾಡಿ ಗೊತ್ತಿಲ್ಲದವರಂತೆ ನಟಿಸುವ ಪಾತ್ರ ಮಾತ್ರ ಚೆನ್ನಾಗಿ ಕಲ್ತಿದ್ದಾನೆ. ಈ ಶಿಕ್ಷಕರು ಕಿರದಳ್ಳಿ ತಾಂಡದಲ್ಲಿ ಸುಮಾರು 25 ವರ್ಷಗಳಿಂದ ಇಲ್ಲೇ ಟೆಂಟ್ ಹಾಕಿ ತಾಂಡದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡದೆ ಮಕ್ಕಳಿಗೆ ಬಂದಿರುವಂತಹ ಪೌಷ್ಟಿಕ ಆಹಾರವನ್ನು ಮಾರಿಕೊಂಡು ತಿಂದು ಹೊಟ್ಟೆ ತುಂಬಿಸಿಕೊಂಡು ಕುಂಭಕರ್ಣ ನಿದ್ದೆ ಮಾಡ್ತಿದ್ದಾನೆ. ಅಲ್ಲಿನ ಮಕ್ಕಳು ರಾಜಾರೋಷವಾಗಿ ಈ ಶಿಕ್ಷಕನ ಬಗ್ಗೆ ಕೇಳಿದರೆ ಹೇಳ್ತಾರೆ. ಮಲ್ಲಿಕಾರ್ಜುನ್ ಎನ್ನುವರು ಅಡುಗೆ ಸಹಾಯಕಿ ಮಹಿಳೆಯರು ಕೂಡ ಮಾಧ್ಯಮದ ಮುಂದೆ ಅವರು ಮಾಡುತ್ತಿರುವ ಕೃತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಕೇಳ್ರಿ, ಹೆಡ್ ಮಾಸ್ಟರ್ ಹೆಡ್ ಕುಕ್ಕರ್ ಅದಾಳ, ಅವ್ರಿಗೆ ಕೇಳ್ರಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ತಾರಾಬಾಯಿ ರೀ. ತಾರಾಬಾಯಿ, ಎಷ್ಟು ವರ್ಷದಿಂದ ಕೆಲಸ ಮಾಡಕತ್ತೀರಿ ಇಲ್ಲಿ? ಈ ಸಾಲಿ ಚಾಲು ಆದ್ಲಿಂದ ಹಾಕ್ಲಾಕತ್ತೀನಿ ರೀ. ಈ ಸಾಲಿ ಚಾಲು ಆದಾಗಲಿಂತಾನೆ ಇಲ್ಲಿ ಅಡಿಗೆ ತಳಲಿಂದ ನಾವು ಇಬ್ಬರು, ಮತ್ತೊಬ್ಬರು ಬ್ಯಾರಿನವ್ರು ಯಾರು ಇಲ್ರಿ. ಹಾಂ, ನೀವೇ ಇಲ್ಲಿ ಅಡಿಗೆ ಮಾಡೋದು? ಹಾಂ, ನಾವೇ ರೀ. ಇಲ್ಲಿ ಏನೇನು ಮಾಡ್ತೀರಿ ಮಕ್ಕಳಿಗೆ? ಮಕ್ಕಳೀಗ ಮತ್ತು ಮುಂಜಾನೆ ಎದ್ದು ಹಾಲು ಮಾಡಿ ಹಾಕಬೇಕು. ಈಗ ಅವ್ರು ಹಾಲು ಪುಡಿ ಕೊಟ್ರೆ ಹಾಕ್ತೀವಿ. ಹಾಲು ಪುಡಿ ಕೊಡಲಿಲ್ಲ ಅಂದ್ರೆ ಏನು ಮಾಡವ್ರಿ? ಸಕ್ರೆ ಇದ್ದು ಅಂದ್ರೆ ಹಾಲು ಇಲ್ಲ ಅಂತ, ಪುಡಿ ಇಲ್ಲ ಅಂತಾರೆ. ಪುಡಿ ಇದ್ದು ಅಂದ್ರೆ ಸಕ್ರೆ ಇಲ್ಲ. ಅಲ್ಲ, ಎಷ್ಟು ದಿನಕ್ಕೆ ಒಂದ್ಸಲ ಹಾಲು ಕೊಡ್ತಾರೆ ನೀವು? ಕೊಡ್ರಿ. ಒಂದಿನ ಬಿಟ್ಟು ಒಂದಿನ, 2 ದಿನ ಬಿಟ್ಟು ಒಂದಿನ, 4 ದಿನ ಬಿಟ್ಟು ಒಂದಿನ ಹಂಗೆ ಕೊಡ್ತಾರೆ. ಅವತ್ತು ಹಾಕೋದು. ತಮ್ಮ ಇಷ್ಟ ಬಂದಾಗ ಒಮ್ಮೆ ಕೊಡ್ತಾರೆ? ಹಾಂ, ತಮ್ಮ ಇಷ್ಟ ಬಂದಾಗೆ ಕೊಡೋದು. ಅವು ಕೇಳಿದ್ರೆ ಏನಂತಾರೆ ನಿಮ್ಗೆ? ಹೊತ್ತಾಗ್ಯದ ಹಾಕಬೇಡ್ರಿ, ನಾಳೆಗೆ ಈ ಸಕ್ರೆ ಇಲ್ಲ, ನಾಳೆ ಸಕ್ರೆ ಇಲ್ಲ, ನಾಳೆಗೆ ಹಾಕಮ್. ಮತ್ತು ಮಕ್ಕಳು ಹೆಂಗೆ ಮಾಡ್ಬೇಕಂತ? ಮಕ್ಕಳ ಇದು ಆಗ್ಯದ ಪುಡಿ, ಹಾಲು ಪುಡಿ ಆಗ್ಯದ. ಮತ್ತು ಹಾಲಿನ ಪೌಡ್ರ್ ಮಾರ್ತಾರಂತ ಹೇಳ್ತಾರಲ್ಲ, ನಾವೇನು ಕಣ್ಣಿಲ್ಲ ನೋಡ್ತೀವಿ. ಆ ಹುಡುಗರು ಅಲ್ಲಿ ಒಳಗಿರ್ತಾರೆ. ಹಾಲಿನ ಪೌಡ್ರ್ ತೊಗರಿ ಬ್ಯಾಳೆ ಅವನ ಬೆಲೆ ಅವ ತೆಗೆದಷ್ಟು ಕೊಡೋದಷ್ಟು ನಾವು ಮಾಡೋದು. ಇಲ್ಲಿ ಅಡಿಗೆ ರೂಮ್ನಾಗ ಇಲ್ಲಾರ್ದ ಎಲ್ಲಿಡ್ತಾರ? ಅವ್ರು ಶಾಲೆಯಾಗೆ ಇಡ್ತಾರೆ ರೀ. ಯಾವ ಶಾಲೆ? ಹುಡುಗರು ಓದೋ ಶಾಲೆ. ಹುಡುಗರು ಓದೋ ಶಾಲೆಯಾಗ ಇಡ್ತಾರ? ನಮ್ಮಲ್ಲಿ ಏನೂ ಇರೋ ಒಂದಾಗ ಅಕ್ಕಿ ಒಂದಿಗೆ ಇಡ್ತಾರೆ. ಅಕ್ಕಿ ಒಂದೇ ಇಲ್ಲಿ ಇಡೋದು? ಹಾಂ, ಉಳ್ಕಿದ ಸ್ವಲ್ಪ ಆ ಕಡೆ ಅವ್ರಾಗಿ ಕೊಟ್ಟು ಅಂದ್ರೆ ಮಾಡೋದು. ಕೊಳ್ಳಿಲ್ಲ ರೀ, ನಾವು ಚಿತ್ರಾನ್ನ ಮಾಡಮೇನ? ಹಾಂ, ಮಾಡ್ರಿ ಅನ್ನೋ ಚಿತ್ರಾನ್ನ ಮಾಡೋದು. ತರಕಾರಿ ಕಾಯಿಪಲ್ಯ ತರಕಾರಿ 2 ದಿನಕ್ಕೆ 3 ದಿನಕ್ಕೆ ತರ್ತಾರೆ. 2 ದಿನಕ್ಕೆ 3 ದಿನಕ್ಕೆ? ಹಾಂ, ಅರಿಶಿಣ ಇದ್ರೆ ಬೆಳ್ಳುಳ್ಳಿ ಇದ್ರೆ ಅರಿಶಿಣ ಇರೋದಲ್ಲ. ಹಂಗೆ ಒಂದು ಇದ್ದು ಅಂದ್ರೆ ಒಂದು ಇರೋದಲ್ಲ. ಯಾರು ಕಳು ಮಾಡ್ತಾರೆ ರೀ? ತಾವೇ ಕಳು ಮಾಡ್ಕೊಂಡು ಹುಡುಗರಿಗೆ ಹೇಳಿದರೆ ಎಲ್ಲಿಂದ ಬರ್ತದೆ? ಹುಡುಗರು ಕಳು ಮಾಡ್ತಾರಾ? ಅಲ್ಲ, ಬೇರೆಯವರು ಮಕ್ಕಳೇ ಆರೋಪ ಮಾಡ್ಲಾಕತ್ತಾರೆ ಇವತ್ತು. ಅದಕ್ಕೆ ನೀವೇನಂತೀರ? ಇಲ್ಲ, ಬೇರೆ ಕಡೆ ಹೋಗ್ತಾ ಇದೆ ಅದು. ಅದೆಲ್ಲ ಮಾರ್ತಾ ಇದ್ದಾರೆ ಅವರು. ಮಾರ್ತಾ ಇದ್ದಾರಾ? ಕನ್ಫರ್ಮ್ ಆಗಿ ನಿಮ್ಗೆ? ಕನ್ಫರ್ಮ್. ಎಷ್ಟು ದಿನದಲ್ಲಿ ನಡೆಯಕತ್ತದ ಇದು? ಸುಮಾರು ಒಂದು 3-4 ವರ್ಷ. 3-4 ವರ್ಷ? ಹಾಂ. ಮೊದಲು ಪ್ರಶಾಂತ್ ಅವ್ರು ಇದ್ರಲ್ಲ, ಅವಾಗ ಏನಾದ್ರು? ಅವಾಗ ಏನು ಅವ್ರು ಇದ್ದಾಗ ಸ್ವಲ್ಪ ಚಲೋ ಇತ್ತು ಸಾಲಿ. ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು, ಮುಗಿತು ಸಾಲಿದು. ಇದೇ ಹೋಯ್ತು, ಇಲ್ಲಿ ಕಿಮ್ಮತ್ತೇ ಇಲ್ಲ ಸಾಲಿದು. ಇಲ್ಲಿ ಮಕ್ಕಳು ಬರ್ತಾವ ಇಲ್ಲ ಇವಾಗ ಎಲ್ಲಿ ಬರ್ತಾರೆ? ಜೈನಾಪುರಿಗೆ ಹೋಗ್ತಾ ಇದ್ದಾರೆ ಇವರು. ಟೀಚರಿಗೆ ನೋಡ್ಕೊಂಡು ಕೇಳಿಸಿ ಇವ್ರದ್ದು ಏನಿಲ್ಲ, ಅದಕ್ಕೆ ಜೈನಾಪುರ ಹೊಂಟಾರ ಅವ್ರು ಸ್ಕೂಲಿಗೆ. ನೀವು ಕೇಳಿದ್ರೆ ಏನಂತಾರೆ? ನಾವು ಅಲ್ಲಿ ಕಲಿಯಲ್ಲ, ನಾವು ಹೋಗಲ್ಲ ಸ್ಕೂಲಿಗೆ. ತಾಂಡಕ್ಕಂದ್ರೆ ಹೋಗಲ್ಲ. ಈ ಟೀಚರ್ ಸ್ಟಾಫ್ ಏನಂತಾರೆ ನಿಮ್ಗೆ? ನಮ್ಗೆ ಏನಂತಾರೆ? ಅವ್ರು ಬರ್ತಾರೆ, ಅವರು ತಮ್ಮ ಹೆಸರು ತಮಗೆ ಬರ್ಕೊಳಕ್ಕೆ ಬರಲ್ಲ ಅವ್ರಿಗೆ. ಅಂತ ಟೀಚರ್ ಇದ್ರೆ ಹುಡುಗರು ಕಲಿತಾರ? ಸರ್, ನಿಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಗೋಪಾಲ್ ಅಂತ ರೀ. ನಾ ಕಿರದಳ್ಳಿ ತಂಡದವ್ರು ರೀ. ಅದೇ ಸ್ಟಾಫ್ಗಳು ಪ್ರಾಬ್ಲಮ್ ಇದೆ ಸಲುವಾಗಿ ಹುಡುಗರು ಯಾವ ಬರ್ತಾ ಇಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಹೊಂಟಿದ್ದಾರೆ ಸರ್ ಅವರು. ಅದಕ್ಕೆ ಈ ಸ್ಟಾಫ್ ಬೇರೆ ಕಡೆ ಹಾಕ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಓಕೆ. ತಮ್ಮ ಹೆಸರು? ಮಂಜುನಾಥ್ ರಾಠೋಡ್ ರೀ. ಮಂಜುನಾಥ್ ರಾಠೋಡ್. ಹಾಂ ರೀ. ಈ ಶಾಲೆ ಬಗ್ಗೆ ನೀವೇನು ಹೇಳ್ತೀವಿ? ಶಾಲೆ ಬಗ್ಗೆ ನೋಡ್ರಿ, 5 ಕಿಡಿ ಹೊಂಟ್ರಿ ಹುಡುಗ್ರಿ. ನಮ್ಮ ತಾಂಡಕ್ಕೆ 5 ಗಾಡಿ ಬರಕತ್ತಾರೆ. ಕೆಂಬಾಯಿ, ಪರ್ಶನಹಳ್ಳಿ, ಕಿರದಳ್ಳಿ, ಹೆಗನದಳ್ಳಿ ಕ್ರಾಸ್, ಮಾಲ್ಗತ್ತಿ, ತಿಪ್ಪನಟ್ಟಿ. ಒಂದು 70-80 ಹುಡುಗರು ಹೊರಗೆ ಹೊಂಟ್ರಿ. LKG UKG ಹಿಡ್ಕೊಂಡ್ರಿ. ಯಾಕೆ ಹೊಂಟಾರ ಅವರೆಲ್ಲ ಹೊರಗೆ? ಸ್ಟಾಫ್ ಚಲೋ ಇಲ್ಲ ಇಲ್ಲಿ. ಮಾಸ್ಟ್ರ್ ಸಾಲಿ ಕಲಿಸಲ್ಲ ಸರಿಯಾಗಿ. ಬರ್ತಾರ, ಉಂಡಿಗೆ ಆರಾಮ ಮಕ್ಕೋತಾರ ಅವ್ರು. ಉಂಡು ಆರಾಮ್ ಅನ್ಕೊಂತಾರೆ. ಆರಾಮ ಮಕ್ಕೋತಾರ. ಮತ್ತು ಅವ್ರಿಗೆ ಪೇಮೆಂಟ್ ಯಾರು ಕೊಡ್ತಾರೆ? ಪೇಮೆಂಟ್ ಗೌರ್ಮೆಂಟ್ ಕೊಡ್ತಾರೆ. ಮತ್ತು ಅದಕ್ಕೆ ನೀವೇ ನಿಮ್ದಲ್ಲ ಅದೆಲ್ಲ ದುಡ್ಡು, ನೀವು ಕೇಳ್ಬೇಕಲ್ಲ? ಕೇಳಿದ್ರನ್ನ ಕಲ್ಸಕ್ಕೈತಿ ಅಂತಾರೆ. ಇಲ್ಲಿ ಬಂದು ನೋಡಿದ್ರೆ ಯಾರ್ಯಾರು ಇಲ್ರಿ. ಇಲ್ಲಿ ನೋಡ್ರಿ, ಬೇಕಾದ್ರೆ ಚೆಕ್ ಮಾಡಿರಿ. 10 ಹುಡುಗರು ಬಿಟ್ಟು ಯಾವ ಇಲ್ರಿ ಇಲ್ಲಿ. 53 ಹುಡುಗರು ಅವ್ರಿ, ಎಲ್ಲ ಹೊರ್ಗೊಂಟಾರ. ಅಂದರೆ ಒಂದು ರಿಜಿಸ್ಟರ್ ಚಲೋ ಇಟ್ಕೊಂಡಿಲ್ಲ ಅವರು. ರಿಜಿಸ್ಟರ್ ಚೆಕ್ ಮಾಡಿ ಬೇಕಾದ್ರೆ ಒಂದು ರಿಜಿಸ್ಟರ್ ಚಲೋ ಇಟ್ಕೊಂಡಿಲ್ಲ ಅವರು. ಯಾವುದು ರಿಜಿಸ್ಟರ್ ಸರಿಯಾಗಿಟ್ಟಿಲ್ಲ? ಸರಿಯಾಗಿಲ್ಲ, ಬೇಕಾದ್ರೆ ಚೆಕ್ ಮಾಡ್ಲಕ್ಕ ಸಿಗೋನೆ.
ಚೆಕ್ ಮಾಡ್ಲಕ್ರಿ ಅವ. ಅಲ್ಲ ಇವ್ರಿಗೆ ಇವಾಗ ಮಕ್ಕಳು ಹಾಲಿನ ಪೌಡ್ರ್ ಮಾರ್ಲಕತ್ತಾರ 50 ರೂಪಾಯಿಗೆ ಒಂದು ಪ್ಯಾಕೆಟ್ ಹೊರಗಡೆ ಅಂತ ಹೇಳಿ ನಿನ್ನೆ ಮಾಧ್ಯಮದೊಳಗೂ ಪ್ರಸಾರ ಮಾಡಿದ್ದೀವಿ. ಹಾಂ, ಇದಕ್ಕೇನು ಇವ್ರನ್ನ ಕಳವು ಮಾಡ್ತಕ್ಕಂಥ ಆರೋಪ ಇರೋರ್ನ ಬೇರೆ ಶಾಲೆಗೆ ಹಾಕಂತಿರೋ ಅಥವಾ ಅಮಾನತು ಮಾಡಂತ ಹೇಳ್ತಾರೆ? ಎಲ್ಲ ಇವನಿಗೆ ಬೇರೆ ಕಡೆ ಶಾಲೆಗೆ ಹಾಕ್ರಿ ಇವ್ರಿಗೆ, ಬೇರೆದವ್ರು ಇಲ್ಲಿ ತರ್ಲಕ್ಕ ಆದ್ರೆ ಅಂದ್ರೆ ಅವ್ರನ್ನೇನು ಅಮಾನತು ಮಾಡೋದು ಬೇಡ. ಅವ್ರಿಗೆ ಬಿಟ್ಟಿದ್ರೆ ಅದು ಬೇಕಾದ್ರೆ ಮಾಡ್ಬೋದು ರೀ. ಇದು ಅಂದ್ರೆ ಇವ್ರಿಗೆ ಹಂಗೆಲ್ಲಪ್ಪ, ಇವ್ರಿಗೆ ಬೇರೆ ಕಡೆ ಹಾಕಿದ್ರೆ ನಡೀತದ, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಿದ್ರೆ ನಡೀತದ. ಇಲ್ಲಿ ನಮ್ಮ ಇಲ್ಲಿ ಇಟ್ಕೊಳಂಗಿಲ್ಲ ನಾವು ಶಾಲೆಗೆ, ಒಟ್ಟ ಈ ಶಾಲೆಗೆ ಇಟ್ಕೊಳಂಗಿಲ್ಲ. ಒಂದು CRP ಸರ್ ಒಂದು ವಾರ ಟೈಮ್ ಕೊಟ್ಟನ್ರಿ. ಇವತ್ತು ಶುಕ್ರವಾರ, ಇವತ್ತು ಎಷ್ಟು ತಾರೀಕು 20-28 ಅಂದ್ರೆ ಟೈಮ್ ಕೊಟ್ಟನ್ರಿ ನಮಗೆ ರೀ. ಅಲ್ಲಿ ತನಕ ನೋಡ್ತೀವಿ, ಬೇರೆದವ್ರು ತರಿತಿ ಅಂತ ಹೇಳ್ಯಾರ ಸ್ಟಾಫಿಗೆ ರೀ. ತರಿದ್ರೆ ಸರಿ, ತರಲ್ಲ ಅಂದ್ರೆ ಚಾವಿ ಹಾಕ್ತದೆ ಅಂತ ಹೇಳ್ಯಾರ. ಅಂದರೆ 8 ದಿನಗಳ ಕಾಲ ಅವಕಾಶ ನಿಮಗೆ ಕೊಟ್ಟರು. 8 ದಿವಸ ನಮ್ಮ ಕಾಲ ಕೊಟ್ಟನ್ರಿ. ಆಯ್ತು ಅಂತ ಅವ್ರು ನಾವು ಒಪ್ಕೊಂತೀವಿ. ಮತ್ತು ಅವ್ರು ಒಂದು ವಾರ ನೋಡ್ತೀವಿ, ಒಂದು ವಾರನಾಗ ಏನಂತ ನೋಡಮ್ರಿ. ಸರಿ, ಓಕೆ ಸರ್. ತಮ್ಮ ಹೆಸರು? ಧನರಾಜ್ ರಾಠೋಡ್ ಅಂತ್ರಿ, ರೈತ ಸಂಘದವ್ರು ನಾವು. ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ, ಚನ್ನಪಟ್ಟಣ ಶಾಂತಗೌಡರು ಬಣದವ್ರು ಅವರು. ಹೌದಾ? ಆಯಿತು. ಇವತ್ತು ಇಲ್ಲಿ ಗ್ರಾಮದಲ್ಲಿ ಎಷ್ಟು ಜನ ವಾಸ ಆಗ್ತಾರೆ? ಸುಮಾರು ಭಾಳ ಅದಾವ್ರಿ, 100 ಮೇಲ್ಪಟ್ಟು ಅದಾವ್ರಿ. 100 ಮೇಲ್ಪಟ್ಟು. ಅಂದರೆ ಇಲ್ಲಿ ಓದ್ತಕ್ಕಂಥ ಮಕ್ಕಳ ಭವಿಷ್ಯಕ್ಕೆ ನೀವೇನು ಹೇಳ್ತೀರಿ? ಅದೇ ಓದಿಸಂತ ಮಕ್ಕಳಿಗೆ ತೊಂದರೆ ಕೊಟ್ಟಾರಂದ್ರೆ ನಮ್ಮ ಸ್ಟಾಫ್ದವ್ರೆ ಮಾಡಕತ್ತಾರೆ. ಮೊದಲು ಪ್ರಶಾಂತ್ ಸರ್ ಇದ್ದಾರೆ, ಒಳ್ಳೆ ಓದ್ತಿದ್ರು, ಒಳ್ಳೆ ಮಾಡ್ತಿದ್ರು. ಮತ್ತು ಬೇರೆ ಕಡೆ ಮುರಾಜಿ ಕಳಿಸ್ಬೇಕಾದ್ರೆ ಪ್ರಶಾಂತ್ ಸರ್ ಅವ್ರ ಕಡೆಯಿಂದ ಮುರಾಜಿ ಹೋಗ್ಯಾರ ಮಂದಿ. ಈ ಸರ್ ನಮ್ಮ ಮಲ್ಲಿಕಾರ್ಜುನ ಸರ್ ಬಂದಾದ್ರಿಂದ ಯಾವ ಮುರಾಜಿನಿಲ್ಲ, ಯಾವ ಸ್ಕೂಲಿನಿಲ್ಲ ರೀ, ನವೋದನಿಲ್ಲ, ಮುರಾಜಿನಿಲ್ಲ. ಈಗ ಆದ್ರೆ ಬೇರೆ ಸ್ಟಾಫ್ ತಂದಾರೆ. ಬೇರೆ ಸ್ಟಾಫ್ ತಂದ್ರೆ ಕೂಡ ವೇಸ್ಟ್ ಆದ್ರಿ, ಇದು ಟೀಚರ್ ತಂದ್ರೆ ವೇಸ್ಟ್ ಆದ್ರಿ. ಅದು ನಾವೇನು ಮಾಡ್ತೀವಿ, ಇಷ್ಟು ಟೀಚರ್ ನೀವು ಕಳ್ಸೋಣ ಸಸ್ಪೆಂಡ್ ಮಾಡಿರಿ, ಬೇರೆ ಟೀಚರ್ನ ನಾವು ತಂದು ಹುಡುಗರನ್ನು ಓದಿಸೋದ ಕೆಲಸ ಮಾಡ್ಬೇಕಂತ ಹೇಳಿದ್ರಿ ನಾವು ಅಷ್ಟೇ. ಅಲ್ಲ, ಇವಾಗ ಅವ್ರು ಕಳ್ತಂದ ಆರೋಪ ಮಕ್ಕಳು ವರ್ಷಕತ್ತಾರಲ್ಲ, ಇದಕ್ಕೇನು ಹೇಳ್ತಾರೆ ನೀವು? ಅವ್ರು ಕಳುವು ಮಾಡಕತ್ತ ಅಂತ ಹೇಳ್ತಾರಲ್ರಿ. ಆ ಕಳುವು ಮಾಡೋರು ನಾವಂದ್ರೆ ಕಣ್ಣಾರೆ ನೋಡಿಲ್ಲ. ಆದ್ರೆ ಮಕ್ಕಳನ್ನ ಹೇಳಕ್ತಾರೆ ಸರ್, ಮಲ್ಲಿಕಾರ್ಜುನ ಸರ್ ಏನಂದ್ರೆ ನಾವು ಮಾಡಿಲ್ರಿ, ಮಕ್ಕಳು ಅಂದ್ರೆ ವಜ್ಜಿವಂತ ವರ್ಷದ ಕೆಲಸ ಮಾಡಬಾರ್ದ್ರಿ ಅವಾಗಲ್ಲ. ನೀವು ಮತ್ತು ಮಕ್ಕಳು ಕಳುವು ಮಾಡಿದ್ರೆ ನೀವು ಎಲ್ಲಿ ಹೋಗಿರೋ ನಾವು ಕೇಳಿದ್ವಿ, ಅವ್ರು ಉತ್ತರ ಕೇಳಿದ್ರಿ. ನಾನು ಅದನ್ನ ನಾವು ಗಪ್ಪಾಗಿ ಅಂತಂದ್ರೆ ಅಷ್ಟೇ ಮೇಲೆ ಇದು. ಇದಕ್ಕಿಂತ ಮುಂದೆ ಇವು ಮಾಡಲ್ಲ, ಸಾರಿ ತಪ್ಪಂತಂದ್ರೆ ನಾನು ಈ ತಪ್ಪಂತ ಒಪ್ಪಳ್ರಿ. ಮಕ್ಕಳಿಗೆ ತೊಂದರೆ ಮಾಡೋಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿವ್ರಿ ನಾನು. ಮಕ್ಕಳಿಗೆ ತೊಂದರೆ ಅಂತ ಮಾಡಬೇಡ ಕೆಲಸ ಅಂತ ಹೇಳಿನ್ರಿ ಅವ್ರಿಗೆ ನಾನು. ಇಲ್ಲಿ ಸರಿಯಾಗಿ ನೀವು ಎಷ್ಟು ದಿನಕ್ಕೆ ಒಂದ್ಸಲ ಬರ್ತೀರಿ ಸ್ಕೂಲಿಗೆ? ಸರ್, ನಾವು ಪ್ರಶಾಂತ್ ಸರ್ ಇದ್ದಾಗ ನಮ್ಮ ಪೂರ ಹುಡುಗರಿಗೆ ಒಂದು ತಂದಿದ್ದಂಗಿದ್ರಿ. ಅದಕ್ಕೆ ನಾವು ಪ್ರಶಾಂತ್ ಸರ್ ಇದ್ದಾಗ ನಾವು ಒಟ್ಟು ಸಾಲಿಗೆ ಬಂದಿದ್ರಿ. ನಾವು ಇಡೀ ತಾಂಡದವ್ರು ಬಂದಿಲ್ಲ, ನಾವು ಒಬ್ಬನೇ ಹೇಳಾಗ. ಈಗ 1 ವರ್ಷದಿಂದ ಒಳಗಡೆ ಪ್ರಶಾಂತ್ ಸರ್ ಹೋದ ಮೇಲೆ ಬರ್ಲಾಕತ್ತಾರೆ. ಒಂದೊಂದು ಬಂದು ಇವ್ರು ಸಾಲಿದು ಏನೇನು ನಡೆದ ಹಗರಣ ಅಂತ ನೋಡ್ಬೋದು, ಕೇಳ್ಬೇಕಂತ ಇವ್ರಲ್ಲಿ ಬಂದ 1 ವರ್ಷನಾಗೆ ಪೂರ ಹೊರಗೆ ಬಿದ್ದಿದ್ರು ಸಾಲಿದು ಕಿರ್ದಳ್ಳಿ ತಾಂಡ ಗ್ರಾಮದ್ರಿ. ಬಂದು ಮನೆಗೆ ಕೇಳೋದು ಅವ್ರಿಗೆ ಓದಕ್ಕೆ ಬರಲ್ಲ, ಹಾಕಿ ಕೊಡ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ ಅವ್ರು. ಏನು ಹೇಳ್ತಾರೆ? ನಮಗೆ ಓದಕ್ಕೆ ಹಾಕಿ ಕೊಡಕ್ಕೆ ಓದಕ್ಕೆ ಬರ, ನಮಗೆ ಇದು ಹಾಕಿ ಕೊಡ ಅಂದ್ರೆ ಹಾಕಿ ಕೊಡಕ್ಕೆ ಬರಲ್ಲ ಅವ್ರಿಗೆ, ಹಿಂಗೆ ಹೇಳ್ತಾರೆ. ಮಾಸ್ಟರ್ಗಳಿಗೇನೆ ಓದ್ಸಕ್ಕೆ ಬರಲ್ಲ. ಓದ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ ನಮ್ಮ ಹುಡುಗರು ಬಂದ್ ಕೇಸಿ ಮನೆಯಾಗ್ರಿ. ನಿಮ್ಗೆ ಆರೋಪ ಮಾಡೋದು ಮಕ್ಕಳು ನಿಮ್ಗೆ? ಮಕ್ಕಳನ್ನ ಬಂದ್ ಕೇಸಿ ಹೇಳ್ತಾರೆ, ಬಾವನ ಅಲ್ಲಿಗೆ ನಾವು ಸಾಲಿಗೆ ಹೋಗಲ್ರಿ, ಅಲ್ಲಿ ಅವ್ರಿಗೆ ಮಾಸ್ಟರ್ಗೆ ಏನು ಬರಲ್ಲ, ನಮ್ಗೆ ಹಾಕಿ ಕೊಡಂದ್ರೆ ಹಾಕಿ ಕೊಡಲ್ಲ, ನಮ್ಗೆ ಬೇರೆ ಸಾಲಿಗೆ ಹಾಕಿರಿ ಅಂತ ಕೇಸಿ ಹೇಳ್ತಾರೆ ನಮ್ಮ ಮನೆಗೆ ಬಂದ್ ಕೇಸಿ. ಅದಕ್ಕೆ ನಾನೇ ಈಗ 4 ಮಕ್ಕಳು ಅವ್ರಿಗೆ ನಾವು ಇಲ್ಲೇ ಹಾಕಿ ಅಂತ ಮಾಡಿದ್ದಾರೆ. ಇದು ಸರಿ ಇದ್ದಾಗ ನಾವು ಇಲ್ಲೇ ಹಾಕಿದ್ದೇವೆ. ಅವ್ರಿಗೆ ಏನು ಬರಲ್ಲ ಅಂತ್ರಿ ಮಾಸ್ಟರ್ಗೆ. ಅದಕ್ಕೆ ನಾವು ಇಲ್ಲಿ ಕೋಚಿಂಗ್ ಹಾಕ್ಲಾಗತ್ತೀವಿ ರೀ, ರೊಕ್ಕ ಕೊಟ್ಟು. ಹೆಣ್ಮಕ್ಳು ನಾವು ದುಡಿದ್ರೆ ರೊಕ್ಕ ಅಲ್ಲಿ ಹಾಕಲಾಗತ್ತೀವಿ. ನಾವು 10,000 ಕೊಡಾಗತ್ತೀವಿ ರೀ ತಿಂಗಳಿಗೆ. 40,000 ಆಯ್ತು ರೀ. ನಾವು ದುಡೋದೇ ಅಲ್ಲೇ ಹಾಕೋದು ಮಾಡಾಕತ್ತೀವಿ ರೀ. ಅದ್ರ ಸಂಬಂಧ ನಾವು ಈ ಸಾಲಿಗೆ ಸ್ವಲ್ಪ ಚಲೋ ಮಾಡ್ಬೇಕಂತ ಕೇಸಿ ಮಾಡಾಕತ್ತೀವಿ ರೀ ಸರ್. ಇದು ಪ್ರಶಾಂತ್ ಸರ್ ಅದು ಬ್ಯಾನರ್ ಕೊಟ್ಟಾರ್ರಿ ಓದಕ್ಕೆ, ಅದಕ್ಕೂ ಹಚ್ಚಿಲ್ರಿ, ಅದನ್ನೆಲ್ಲ ಮಡಿಚಿಟ್ಟಾರ ಒಳಗೆ. ಶಾಲೆ ಒಳಗೆ ಹಾಕ್ತಕ್ಕಂಥ ಬ್ಯಾನರ್ಗಳು ಮಕ್ಕಳಿಗೆ ಓದ್ಸಕ್ಕಂತ ಕೂಡ ಮಡಿಚಿಟ್ಟಾರ. ಅದು ಪ್ರಶಾಂತ್ ಸರ್ ಹೇಳೋಣ, ಏನು ದುಡ್ಡು ಇದ್ದದ್ದು ನಾ ಕಳಿಸ್ತೀನಿ, ಅದು ಹಚ್ಚಿರಿ ನೀವು ಅಂತಂದು ಅಂದ್ರೆ ಹಚ್ಚಿಲ್ಲ, ಅದು ಮಡಿಚಿ ಒಳಗಿಟ್ಟಾರ. ಓಕೆ ಸರ್. ಇದೇ ರೀತಿಯಾಗಿ ಸರ್ ಸ್ವಲ್ಪ ನೀವು ಹೇಳಿಕೆಸಿ ಸ್ವಲ್ಪ ನೀವು ನ್ಯೂಸ್ದಾರಿ ಕರೆಸಲ್ರಿ ಭಾಳ ಇವರು. ಈ ತಾಂಡದ ಪಾಲಕರು ಇಂತಹ ಶಿಕ್ಷಕರನ್ನು ನಮ್ಮ ತಾಂಡದ ಶಾಲೆಗೆ ಬೇಡ, ಇವರನ್ನು ಅಮಾನತು ಮಾಡಬೇಕು, ಇಲ್ಲದಿದ್ದರೆ ಈ ಶಾಲೆಗೆ ಬೀಗ ಹಾಕಿ ನಾವು ಹೋರಾಟ ಮಾಡಬೇಕಾಗುತ್ತದೆ ಎಂದು ತಾಲೂಕಾಧಿಕಾರಿ CRP ತಿಪ್ಪಣ್ಣ ನಾಯಕ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಆದರೂ ಇನ್ನೂವರೆಗೆ ಇವರ ಮೇಲೆ ಕಾನೂನು ಕ್ರಮ ಆಗಿಲ್ಲ. ಯಾಕೆ ಎಂದು ಗ್ರಾಮಸ್ಥರಿಗೆ ಪ್ರಶ್ನೆಯಾಗಿ ಬಿಟ್ಟಿದೆ. ಇಂತಹ ಘಟನೆ ನಡೆದು ಸುಮಾರು 1 ವಾರ ಕಳೆದರೂ ಯಾವ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ.
ಆದ್ದರಿಂದ ನಾಳೆ ಬೆಳಗ್ಗೆ ಕಿರ್ದಳ್ಳಿ ತಾಂಡದ ಸರ್ಕಾರಿ ಪ್ರಾಥಮಿಕ ಶಾಲೆ ಬೀಗ ಹಾಕಿ ಮಕ್ಕಳು, ಪಾಲಕರು ಮತ್ತು ಸಾರ್ವಜನಿಕರು ಪ್ರತಿಭಟನೆ ಮಾಡಲು ತಾಲೂಕು ಅಧಿಕಾರಿಗಳಿಗೆ ಫೋನ್ ಕರೆ ಮುಖಾಂತರ ತಿಳಿಸಿದ್ದಾರೆ. ಮಕ್ಕಳು ಹೇಳಿದಂತೆ ಹಾಲಿನ ಪೌಡರ್ ಮಾರುತ್ತಿರುವುದು ಮೇಲಾಧಿಕಾರಿಗಳ ಗಮನಕ್ಕೆ ಇದೆಯಾ ಅಥವಾ ಕಂಡ್ರು ಕಾಣದಂತೆ ಇರುವುದು ನಿಮ್ಮ ಕೆಲಸನಾ ಅಂತ ಜನರು ಪ್ರಶ್ನೆ ಮಾಡಿದ್ದಾರೆ. HM ಹವಾಲ್ದಾರ್, RJ32 ಕನ್ನಡ ನ್ಯೂಸ್, ಸುರಪುರ.